ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೆಯ ಜನ್ಮದಿನೋತ್ಸವವನ್ನು ಇವತ್ತು ಈ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ ಹಿರಿಯರು. ಈ ಒಂದು ಕಾರ್ಯಕ್ರಮದಲ್ಲಿ ಇವರು ಬರೀ ಬಿಲ್ಲವ ಸಂಘಕ್ಕೆ ಮಾತ್ರ ನಾರಾಯಣ ಗುರುಗಳಾಗಿರಲ್ಲ, ಇಡೀ ಮಾನವ ಜನಾಂಗಕ್ಕೆ ಅವರು ಸಾರಿದ ಗುರುಗಳು ಮತ್ತು ಅವ್ರು ಸಾರಿದ ಸಂದೇಶ, ಅವರ ಶಿಕ್ಷಣದಲ್ಲಿ ಅಭಿವೃದ್ಧಿ ಪಡಿಬಹುದಂತ ಪಕ್ಕದ ರಾಜ್ಯದ ಕೇರಳದಲ್ಲೇ ತೋರಿಸಿಕೊಟ್ಟವರು ಶ್ರೀ ನಾರಾಯಣ ಗುರುಗಳು. ನೀವು ಅಂತ ಅಸ್ಪೃಶ್ಯತೆ ಕಾಲದಲ್ಲೂ ಕೂಡ ಅವರು ಅದರ ವಿರುದ್ಧವಾಗಿ ಹೋರಾಡಿ ಒಂದು ಕೀಳು ಜಾತಿಯವರಿಗೂ ಕೂಡ ಒಂದು ದೇವಸ್ಥಾನವನ್ನು ಪ್ರವೇಶಿಸಬಹುದು, ಶಿಕ್ಷಣದಲ್ಲಿ ಅಭಿವೃದ್ಧಿನ ಹೊಂದಬಹುದು. ಶಿಕ್ಷಣ ಮೂಲಕವಾಗಿ ನಾವು ಪ್ರತಿಬದ್ಧ ಮನೆ ಆಗಿರಲಿ ಅಥವಾ ರಾಜ್ಯ ಆಗಿರಲಿ ಅಥವಾ ದೇಶವಾಗಿರಲಿ ಎಲ್ಲವನ್ನೂ ಕೂಡ ಶಿಕ್ಷಣದ ಮೂಲಕವಾಗಿ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟ ಮಹಾನ್ ಚಿಂತಕ ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು ಸಿದ್ಧಿಯನ್ನು ಪಡೆದು ಕೀಳು ಜಾತಿಯರಿಗಾಗಿ ಹೋರಾಟ ನಡೆಸಿ ಆ ಮೂಲಕ ಎಲ್ಲರ ಮನಸ್ಸಿನಲ್ಲಿ ಇವತ್ತಿಗೂ ಚಿರಾಯುವಾಗಿ ಉಳಿದಂತಹ ಗುರುಗಳು ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣಗುರು. ಈ ಒಂದು ನಾರಾಯಣಗುರು ಜಯಂತಿಯಾಗಿ ಮುಂದೆ ಕೂಡ ಮುಂದಿನ ಜನರೇಷನ್ ಕೂಡ ಇವರನ್ನು ಕಂಟಿನ್ಯೂ ಆಗಿ ಆರಾಧನೆ ಮಾಡಿಕೊಂಡು ಅವರ ಸಾರಿದ ವಿದ್ಯಾರ್ಜನೆಯನ್ನು ತಮ್ಮ ಮೂಲಕ ಎಲ್ಲರಿಗೂ ಪಸರಿಸಿ ದೇಶದ ಅಭಿವೃದ್ಧಿಯನ್ನು ಅದರಿಂದ ಕಾಣಬಹುದು ಅಂತ ಹೇಳಿ ತೋರಿಸಿಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳಿ ಎಲ್ಲ ದೇಶದ ಅಥವಾ ವಿಶ್ವದೆಲ್ಲೆಡೆ ಕೂಡ ಅನುಯಾಯಿಗಳನ್ನು ಹೊಂದಿರತಕ್ಕಂಥ ಗುರುಗಳು ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಯಾರೇ ಆದ್ರೂ ಮುಂದೆ ಬರಬೇಕಾಗಿದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅನ್ನುವ ಶಿಕ್ಷಣದ ಮೂಲಕವಾಗಿ ತೋರಿಸಿಕೊಂಡ ಮಹಾನ್ ಚಿಂತಕ, ಮಹಾನ್ ಗುರುಗಳು ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು. ಅವರ ಜನ್ಮದಿವಸ ಪರವಾಗಿ ಎಲ್ಲರಿಗೂ ಶುಭ ಹಾರೈಕೆಯನ್ನ ಕೋರ್ತಾ ಇದ್ದೇವೆ. ಮೊನ್ನೆ ನಾರಾಯಣ ಗುರು ಚಾಲನೆ ಕೊಟ್ಟದಕ್ಕೆ ಚಾಲನೆ ಕೊಟ್ಟಿದ್ದೇವೆ, ನಾರಾಯಣ ಗುರು ಜಯಂತಿಗೆ ಚಾಲನೆ ಕೊಟ್ಟಿದ್ದೇವೆ. ಧನ್ಯವಾದಗಳು.